ಇದೊಂದು ಊರಾಳ ಗಿಡ ಅಂತ ಕರೀತಾರೆ. ವಿಶೇಷವಾಗಿ ಎಷ್ಟು ಟನ್ ಇದ್ರೂ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಟನ್ಗಟ್ಟಲೆ ಕೊಡಿ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ, ಕಸ 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 ಕಿತ್ತು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಷ್ಟು ಬೇಡಿಕೆ ಇರುವಂಥ ಇದನ್ನು ನಾವು ಲೋಕಲಲ್ಲಿ ಚೆವಿ ಸೊಪ್ಪು ಅಂತ ಕರಿತೀವಿ. ಅಂದರೆ ಮುಂಚೆ ಏನಾಗ್ತಿತ್ತು, ಮಕ್ಕಳು ಹುಟ್ಟಿದ ತಕ್ಷಣವೇ ಫುಲ್ ಬ್ಲ್ಯಾಕ್ ಆಗಿ ಹುಟ್ತಾಯಿದ್ವು. ಸೊ ಗರ್ಭಕೋಶದಲ್ಲೇ ಸಮಸ್ಯೆ ಇರ್ತಾಯಿತ್ತು. ಸೊ ಅದಕ್ಕೆ ಆ ಥರದ್ದು ಚೆವಿ ಕಾಯಿಲೆ ಇದೆ ಅಂತಂದಾಗ ಏನು ಮಾಡ್ತಿದ್ರು ನನ್ನ ತಾಯಿ, ಸುಮ್ಮನೆ ಅವರು ಎಲೆ ಅಡಿಕೆ ಹಾಕ್ತಾರಲ್ಲ, ಎಲೆ ಅಡಿಕೆ ಹಾಕುವಾಗ 4 ಎಲೆ ಜಗೆ ಕೊಟ್ಬಿಡೋರು ಅಷ್ಟೇ. ಸೊ ನೆಕ್ಸ್ಟ್ ಇಯರ್ಗೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅದಕ್ಕೆ ಔಷಧಿಯಾಗಿ ಬಳಸ್ತಾಯಿದ್ವು. ಇತ್ತೀಚೆಗೆ ನಾನು ಟನ್ಗಟ್ಟಲೆ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಅಷ್ಟು ಬೇಡಿಕೆ ಇರುವಂಥದ್ದು. ಈಗ ನಮಗೆ ಜ್ವರಗಳು ಬರ್ತಾಯಿದೆ, ತುಂಬ ಕರಳಲ್ಲಿ ಗೆಡ್ಡೆ ಆಗೋ ಜ್ವರಗಳು ಬರ್ತಾಯಿದ್ದಾವೆ. ಸೊ ಆ ಗೆಡ್ಡೆ ಆಗುವಂಥ ಜ್ವರಗಳಿಗೆ ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತಾಯಿದೆ ಇದು. ಸೊ ಹಂಗಾಗಿ ಎಷ್ಟಿದ್ರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಊರಾಳ ಗಿಡ ಅಂತೇಳಿ ಸುಮ್ಮನೆ ನಮ್ಮದು ಹೊಲನೆಲ್ಲ ಹಾಳು ಮಾಡ್ತು ಅಂತ ಹೇಳ್ತೀವಿ. ದಯಮಾಡಿ ನೀವು ಇದನ್ನು ಕಲೆಕ್ಷನ್ ಮಾಡಿ, ಎಷ್ಟಿದ್ರೂ ನಿಮ್ಮ ಮನೆ ಹತ್ರ ಬಂದು ತೊಗೊಂಡೋಗಿ. ಸೊ ಇದರಲ್ಲಿ 2 ಕಲರು ಬರ್ತದೆ ನೋಡಿ, ಇದು ಬಿಳಿ ಇದೆ, ಇದು ಸೊ ಇದು ನೀಲಿ ಇದೆ. ಸೊ ಯಾವುದೇ ಸೊಪ್ಪು ಕೊಟ್ಟರು ಕೂಡ ನಾವು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದೆ. ದಯಮಾಡಿ ನಿಮ್ಮಲ್ಲಿ ಇದ್ದರೆ ಒಂದು ಫೋಟೋ ತೆಗೆದು ಹಾಕಿ, ಸೊ ಬಂದು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ.